ಎಲ್ಲರಿಗೂ ನಮಸ್ಕಾರ. ಈ ದಿನ ನಮ್ಮ ಸಮಾಜದಲ್ಲಿ ಸಾವಿರಾರು ವರ್ಷಗಳಿಂದ ಈ ವರ್ಣವ್ಯವಸ್ಥೆಯ ಜೊತೆಗೆ ಇದ್ದುಕೊಂಡು ಬಂದಂಥ ಮತ್ತು ವರ್ಣವ್ಯವಸ್ಥೆಯಲ್ಲಿಯೇ ತನ್ನ ಬೇರನ್ನು ಬಿಟ್ಟುಕೊಂಡಂಥ ಈ ಮಡಿ ಮೈಲಿಗೆ ಆಚರಣೆಯ ಕುರಿತು, ನಂಬಿಕೆಯ ಕುರಿತು ಒಂದು ವಿಮರ್ಶೆ, ಒಂದು ವಿಶ್ಲೇಷಣೆಯನ್ನು ನಾನು ಮಾಡಲಿಕ್ಕೆ ಬಯಸಿದ್ದೇನೆ. ಮೊದಲಿಗೆ ಮಡಿ ಮೈಲಿಗೆ ಈ ವಿಚಾರದ ಬಗ್ಗೆ ಸ್ವಲ್ಪ ನಾವು ಸ್ಪಷ್ಟಪಡಿಸಿಕೊಳ್ಬೇಕು. ಮೈಲಿಗೆ ಅಂದರೆ ಏನು? ಅಶುದ್ಧವಾದ, ನಿಷೇಧಿಸಲ್ಪಟ್ಟ, ಯಾವುದನ್ನು ನಾವು ನೀಚ, ತುಚ್ಛ, ನನಗಿಂತ ಕೆಳಗಿನದು ಅಥವಾ ನನ್ನ ಸಮುದಾಯದಿಂದ ಬಹಿಷ್ಕರಿಸಲ್ಪಟ್ಟದ್ದು ಅಂತ ನಾವು ಭಾವಿಸಿರ್ತೀವೋ ಅಂಥ ವಸ್ತು, ವ್ಯಕ್ತಿ, ಪ್ರಾಣಿ ಅಥವಾ ಬೇರೆ ಏನೇ ಆಗಿರಲಿ, ಅದು ನಮ್ಮ ಸಂಪರ್ಕಕ್ಕೆ ಬಂದರೆ ಅಥವಾ ನಾವು ಅದರ ಸಂಪರ್ಕಕ್ಕೆ ಹೋದರೆ ಯಾವುದೇ ರೀತಿಯಲ್ಲಿ, ಅದು ನೆರಳಾಗ್ಬೋದು, ಗಾಳಿಯಾಗ್ಬೋದು, ಅಥವಾ ಅದನ್ನು ನೇರವಾಗಿ ನಾವು ಸ್ಪರ್ಶಿಸಬಹುದು, ಅದು ನಮ್ಮ ಮೇಲೆ ಬೀಳ್ಬೋದು ಅಥವಾ ನಾವು ಅದರ ಮೇಲೆ ಬೀಳ್ಬೋದು, ಅಥವಾ ಅದರ ಆವರಣಕ್ಕೆ, ಅದರ ಒಂದು ಜಾಗಕ್ಕೆ, ಅದರ ಒಂದು ಪರಿಧಿಗೆ ನಾವು ಹೋಗಬಹುದು. ಈ ಥರ ಆದಾಗ ನಮಗೆ ಏನೋ ಒಂದು ರೀತಿ ಅದರಿಂದ ಅಶುದ್ಧವಾದವು ಅನ್ನುವಂಥ ನಂಬಿಕೆ ಏನಿದೆಯಲ್ಲ, ಇದನ್ನು ನಾವು ಮೈಲಿಗೆ ಅಂತ ಕರಿತೀವಿ. ಮತ್ತು ಇದಕ್ಕೆ ಶುದ್ಧೀಕರಣ ಏನು ಅಂದರೆ, ಪ್ರಥಮ ಶುದ್ಧಿ ವಸ್ತು ನೀರು. ಅದಾದಮೇಲೆ ಮುಂದಿನ ಬೇರೆ ಬೇರೆ ರೀತಿಯ ಆಚರಣೆಗಳು, ವಿಚಾರಗಳು ಬೇರೆ ಬೇರೆ ಇವೆ. ಆಯಾ ಧರ್ಮ, ಜಾತಿ, ಭಾರತಕ್ಕೆ ಸಂಬಂಧಪಟ್ಟು ಹೇಳೋದಾದರೆ ವೈದಿಕ ಮೂಲದಿಂದ ಹುಟ್ಟಿರ್ತಕ್ಕಂಥ ಅನೇಕ ರೀತಿಯ ಶುದ್ಧೀಕರಣದ ಕ್ರಮಗಳು ಅವೆಲ್ಲ ಇವೆ. ಈಗ ಈ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ನಮ್ಮ ಜನಸಾಮಾನ್ಯರಲ್ಲಿ ಇರುವ ಕೆಲವು ವಿಚಾರಗಳನ್ನು ನಾವು ಗಮನಿಸ್ತಾ ಹೋಗ್ಬೋದು. ಈಗ ಎಲ್ಲರಿಗೂ ಗೊತ್ತಿರುವಂತೆ ನಮ್ಮ ಮನೆಯಲ್ಲಿ ಒಬ್ಬ ಹೆಣ್ಣುಮಗಳು, ಒಂದು ಹುಡುಗಿ ಋತುಮತಿಯಾದರೆ ಅದು ಸೂತಕ, ಅದು ಮೈಲಿಗೆ. ಅಥವಾ ಆಗಲೇ ಗೃಹಿಣಿಯಾಗಿರ್ತಕ್ಕಂಥವಳು, ದೊಡ್ಡವರಾಗಿರ್ತಕ್ಕಂಥವರು, ಅವರು ತಮ್ಮ ಪ್ರತಿ ಮಾಸಕ್ಕೊಮ್ಮೆ ಏನು ಮೈನರಿತಾರಲ್ಲ, ಋತುಮತಿ ಆಗೋದು ಅಥವಾ ರಜಸ್ರಾವವಾಗ್ತಕ್ಕಂಥದ್ದು ಏನಿದೆಯಲ್ಲ, ಋತುಸ್ರಾವ ಅಂತ ಕರೀತಾರೆ. ಆ ಋತುಸ್ರಾವ ಏನಾಗ್ತಾರಲ್ಲ ನೋಡಿ, ಆಗ ಅವರು ಅಶುದ್ಧರು, ಅವರು ಬಹಿಷ್ಕೃತರು ಕೆಲವು ದಿನಗಳಿಗೆ. ಇದು ವೈದಿಕ ಮೂಲದಿಂದ ಹುಟ್ಟಿರ್ತಕ್ಕಂಥ ಒಂದು ನಂಬಿಕೆ. ಮತ್ತು ಕೆಲವು ಬುಡಕಟ್ಟುಗಳಲ್ಲೂ ಕೂಡ ಇದೆ. ಬರೀ ಕೇವಲ ಇದು ವೈದಿಕ ಸಮಾಜದ್ದೇ ಅಂತ ಹೇಳೋಕ್ಕಾಗಲ್ಲ. ಬೇರೆ ಬೇರೆ ಬುಡಕಟ್ಟು ಸಮುದಾಯಗಳಲ್ಲೂ ಕೂಡ ಆ ರೀತಿಯಾಗಿರ್ತಕ್ಕಂಥವರಿಗೆ ಪ್ರತ್ಯೇಕವಾದ ಗುಡಿಸಲು ಮಾಡಿ ಅವರಿಗೆ ಅಲ್ಲಿ ಇರಿಸಿ ಆಮೇಲೆ ಅವರನ್ನು ಒಳಗೆ ಕರ್ಕೊಳ್ತಕ್ಕಂಥ ಕ್ರಮಗಳು, ನಂಬಿಕೆಗಳೆಲ್ಲ ಇವೆ. ಇದು ಬಹಳ ಹೆಚ್ಚು ಸ್ಪಷ್ಟವಾಗಿ ನಮ್ಮ ಸಮಾಜದಲ್ಲಿ ವ್ಯಾಪಕವಾಗಿ ವೈದಿಕರಲ್ಲಿದೆ. ನನಗೆ ಒಬ್ಬರು ನಮ್ಮೂರಿನಲ್ಲಿ ಒಬ್ಬ ಪಶುವೈದ್ಯ ಇದ್ದರು. ಅವರು ಬ್ರಾಹ್ಮಣ ಮೂಲದವರು, ಗುಲ್ಬರ್ಗ ಕಡೆಯವರು. ನಾನು ಅವರು ಸ್ನೇಹಿತರಾಗಿದ್ವಿ. ಒಂದು ರೀತಿ ಹೀಗೆ ವಿಚಾರ ಮಾಡ್ತಾ ಅವ್ರ ಹತ್ರ ಈ ವಿಚಾರ ಪ್ರಸ್ತಾಪ ಮಾಡಿ, ಇದಕ್ಕೇನು ವೈಜ್ಞಾನಿಕ ತಳಹದಿ ಇದೆ, ಇಂಥವೆಲ್ಲ ಮೂಢನಂಬಿಕೆಗಳಲ್ಲಿವೆ ಅಂತ ಅಂದೆ ನಾನು. ಅವಾಗ ಅವರು ಅದನ್ನು ಸಮರ್ಥನೆ ಮಾಡಿದರು. ಅದು ಮೂಢನಂಬಿಕೆ ಅಲ್ಲ, ಹೆಣ್ಣು ಮಕ್ಕಳು ಮೈನೆರ್ತಾಗ ಅವರಲ್ಲಿ ಬ್ಯಾಕ್ಟೀರಿಯಾಗಳು ಹೊಮ್ಮಿರ್ತವೆ, ಅವು 3 ದಿನಗಟ್ಟಲೆ ಇರ್ತವೆ, ಮತ್ತು 3 ದಿನ ಆದಮೇಲೆ ಅವ್ರನ್ನ ಒಳಗೆ ಕರ್ಕೊಳ್ಳೋದು ಪದ್ಧತಿ ಇದೆ ಅನ್ನುವಂಥ ಒಂದು ವಾದವನ್ನು ಅವರು ಮಾಡಿದರು. ನನಗೆ ತಿಳುವಳಿಕೆ ಇದ್ದ ಮಟ್ಟಿಗೆ ಹೆಣ್ಣು ಮಕ್ಕಳ ಋತುಸ್ರಾವ
ಅದು ಎಲ್ಲರಿಗೂ 3 ದಿನಕ್ಕೆ ಅದು ನಿಲ್ಲಲ್ಲ. ಕೆಲವರಿಗೆ ಅದು ಇನ್ನೂ ಹೆಚ್ಚು 3 ದಿನಕ್ಕೂ ಹೆಚ್ಚು ವಾರದವರೆಗೂ ಕೂಡ ಅದು ಕಂಟಿನ್ಯೂ ಆಗ್ತದೆ ಅನ್ನೋ ಮಾಹಿತಿ ನನಗೆ ಗೊತ್ತಿತ್ತು. ಆಗ ಪ್ರಶ್ನೆ ಮಾಡಿದೆ ಮತ್ತು 3 ದಿನಕ್ಕಿಂತ ಹೆಚ್ಚಾದಾಗ ಮತ್ತು ಅವ್ರನ್ನ ಒಳಗೆ ಕರ್ಕೊಂಡಿರ್ತೀರಿ ಮತ್ತು ಅವಾಗ ಬ್ಯಾಕ್ಟೀರಿಯಾಗಳು ಒಳಗೆ ಬರಲ್ವೇ ಅಂತ. ಇದಕ್ಕೆ ಅವರಿಂದ ಸಮರ್ಪಕವಾದ ಉತ್ತರ ಬರಲಿಲ್ಲ. ಆಮೇಲೆ ಇದೊಂದು ಋತುಸ್ರಾವ ಅಂತಕ್ಕಂಥದ್ದು ಒಂದು ನೈಸರ್ಗಿಕ ಕ್ರಿಯೆ, ಬಹಳ ಮನುಷ್ಯ ಸಹಜವಾಗಿರ್ತಕ್ಕಂಥ ಒಂದು ಕ್ರಿಯೆ. ಆ ರಕ್ತ ಆ ಮಹಿಳೆಯ ವ್ಯಕ್ತಿಯ ಕೆಲವು ದಿನಗಳವರೆಗೆ ಅದಕ್ಕೆ ತಕ್ಕಂತೆ ಅವರು ಯಾವುದಾದ್ರೂ ಒಂದು ಸುರಕ್ಷಾ ಕ್ರಮಗಳನ್ನು ತಗೊಂಡಿರ್ತಾರೆ. ಅದರ ಭಾಗವಾಗಿ ಆ ರಕ್ತ ಇರ್ತದೆ. ಆದರೂ ಮೈ ಮೇಲೆಲ್ಲ ಹರಡಿರಲ್ಲ, ಅಥವಾ ನೆಲದಲ್ಲೆಲ್ಲ ಸೋರಿರಲ್ಲ, ಅಥವಾ ಇನ್ನೊಬ್ಬರಿಗೆ ಅದು ಗಾಳಿಯಲ್ಲಿ ಬೇರೊಬ್ಬರಿಗೆ ಬ್ಯಾಕ್ಟೀರಿಯಾಗಳು ಹರಡ್ತಾವಲ್ಲ, ವೈರಸ್ ಹರಡ್ತಾವಲ್ಲ, ಆ ರೀತಿ ಹರಡಿ ಬೇರೊಬ್ಬರಿಗೆ ಕುಟುಂಬದವರಿಗೆ ಅಂಟುರೋಗ ಉಂಟು ಮಾಡ್ತಕ್ಕಂಥ ಒಂದು ದೊಡ್ಡ ವಿಚಾರ ಅಂತೂ ಅಲ್ಲವೇ ಅಲ್ಲ. ಹಾಗಿದ್ದರೆ ಅಕಸ್ಮಾತ್ತಾಗಿ ಈ ಮನುಷ್ಯ ಸಮಾಜ ಇಷ್ಟೊಂದು ವೃದ್ಧಿಯಾಗಿ ಸಾವಿರಾರು ಕೋಟಿ ಜನಸಂಖ್ಯೆ ಬೆಳೀತಿರಲಿಲ್ಲ ಈ ಪ್ರಪಂಚದಲ್ಲಿ. ಇದು ಬಹಳ ಸರಳವಾದ ಜ್ಞಾನಕ್ಕೆ ಗೊತ್ತಾಗ್ತಕ್ಕಂಥದ್ದು. ಇದು ಒಂದು ತೀರಾ ಅವೈಜ್ಞಾನಿಕವಾದ ಮತ್ತು ಈ ಧಾರ್ಮಿಕ ನಂಬಿಕೆ ಇತ್ಯಾದಿ ಆಚರಣೆಗಳು ಇವೆಲ್ಲ ಹುಟ್ಟಿದ ನಂತರದ ಒಂದು ನಂಬಿಕೆ ಅನ್ನೋದು ಎಲ್ಲರಿಗೂ ಸ್ಪಷ್ಟ ಆಗ್ತದೆ. ಇದೊಂದು ಅವೈಜ್ಞಾನಿಕವಾದ ತಿಳುವಳಿಕೆ. ಆದರೆ ತಮ್ಮ ಸಂಪ್ರದಾಯವನ್ನು ಸಮರ್ಥನೆ ಮಾಡಲಿಕ್ಕೋಸ್ಕರ ಅದನ್ನು ನಿರಾಕರಿಸಬಾರದು ನಾವು ಅನ್ನೋ ಕಾರಣಕ್ಕಾಗಿ ಅವರು ಈ ರೀತಿ ಅದಕ್ಕೊಂದು ಸಮರ್ಥನೆಯ ದಾರಿಯನ್ನು ಕಾರಣವನ್ನು ಕೊಡ್ತಕ್ಕಂಥದ್ದು ಇದೊಂದು ವಿತಂಡವಾದ ಅಂತ ನನಗೆ ಅನ್ನಿಸ್ತು. ಅದೇ ರೀತಿ ಈಗ ನಾವು ಶವ ಸಂಸ್ಕಾರಕ್ಕೆ ಹೋಗಿರ್ತೀವಿ, ಯಾರಾದರೂ ಸತ್ತಿರ್ತಾರೆ, ಅವರು ಭಾಳ ದೊಡ್ಡ ಕಾಯಿಲೆ ಬಂದು ಸತ್ತಿರ್ಬೋದು, ಆಕ್ಸಿಡೆಂಟ್ ಆಗಿ ಸತ್ತಿರ್ಬೋದು, ಹಾರ್ಟ್ ಅಟ್ಯಾಕ್ ಆಗಿ ಸತ್ತಿರ್ಬೋದು, ಏನೇ ಆಗಿ ಸತ್ತಿರ್ಬೋದು. ಬಟ್ ಸಾವು ಅಂದರೆ ಸಾವು ಅನ್ನೋದು ಒಂದು ಸೂತಕ ಫಸ್ಟ್. ಈಗ ರಜಸ್ವಲೆ ಆಗ್ತಕ್ಕಂಥದ್ದು ಹೇಗೆ ಒಂದು ಸೂತಕವೋ, ಕೂಸು ಹುಟ್ಟತಕ್ಕಂಥದ್ದು ಒಂದು ಸೂತಕ, ಅದನ್ನು ಹೊಲೆ ಮನೆ ಅಂತ ಕರೀತಾರೆ. ಅದಕ್ಕೂ ಐನೇರು ಕರ್ಕೊಂಬಂದು ಅವ್ರ ಪಾದ ಪೂಜೆ ಮಾಡಿ, ಇದು ಬೇರೆ ಬ್ರಾಹ್ಮಣೇತರ ಜನಸಮುದಾಯಗಳಲ್ಲೂ ಕೂಡ ಇದೆ. ಅದೇ ರೀತಿ ಸಾವು ಒಂದು ಸೂತಕ. ಸತ್ತವರು 3 ದಿನ ಒಲೆ ತೆಗೆಯೋ ತನಕ ಅವ್ರ ಸಂಬಂಧಿಕರು, ಅವ್ರ ಅಣ್ತಂಬಳುಗಳು ಮನೆಯೆಲ್ಲ ಹೊಲೆ ಮನೆಗಳು ಅಂತ ಹೇಳಿ ಅಂತಾರೆ. ಅಂದರೆ ಹೊಲೆ ಮನೆ ಅಂದರೆ ಅದು ಶೂದ್ರ ಸಮಾನವಾದ್ದು ಅಂತ ಅರ್ಥ. ಅದು ಶೂದ್ರ ಸಮಾನವಾದ್ದು, ಆ ಮನೆ ಬೇರೆಯವರು ಪ್ರವೇಶಕ್ಕೆ ಅನರ್ಹವಾದುದು ಆ ಮಟ್ಟಿಗೆ. ಅದಕ್ಕೆ ಅದು ಟಾಬು, ಅದು ನಿಷಿದ್ಧ, ಬೇರೆಯವರು ಬರಬಾರ್ದು. ಯಾಕೆಂದರೆ ಅದು ಮೈಲಿಗೆಯಾಗಿದೆ, ಅವ್ರ ಮನೆ ಮೈಲಿಗೆಯಾಗಿದೆ, ಆ ವ್ಯಕ್ತಿ ಸತ್ತಿದ್ದರಿಂದ ಆ ಮನೆ ಮೈಲಿಗೆಯಾಗಿದೆ, ಆದ್ದರಿಂದ ಬೇರೆಯವರು ಬರಬಾರ್ದು. ಈ ಥರ ಎಲ್ಲ ನಂಬಿಕೆ. ಇನ್ನು ಈಗ ಆ ವ್ಯಕ್ತಿ ಸತ್ತಾಗ ನಾವು ಅವರ ಅಂತ್ಯ ಸಂಸ್ಕಾರಕ್ಕೆ ಹೋಗ್ತೀವಿ. ಕೆಲವರು ಇವತ್ತು ಆಧುನಿಕ ಕಾಲದಲ್ಲಿ ಎಲ್ಲಿ ಅವ್ರ ಮನೆ ಹತ್ರ ಆ ಶವ ಕೂಡಿಸಿರ್ತಾರೆ ಅಥವಾ ಮಲಗಿಸಿರ್ತಾರೆ ಅಲ್ಲಿ ಹೋಗಿ ಅದಕ್ಕೊಂದು ಪುಷ್ಪಾರ್ಚನೆ ಮಾಡಿ ನಮಸ್ಕಾರ ಮಾಡಿ ಬರ್ತಾರೆ. ಇನ್ನು ಹತ್ತಿರದ ಸಂಬಂಧಿಕರು, ಭಾಳ ನಿಕಟವಾಗಿರ್ತಕ್ಕಂಥವ್ರು, ಅವರನ್ನು ಸ್ಮಶಾನಕ್ಕೆ ತಗೊಂಡೋಗೋರಿಗೆ ಅದ್ರ ಜೊತೆಗೆ ಹೋಗ್ತಾರೆ, ಶವ ಸಂಸ್ಕಾರ ಮಾಡಿ ಬರ್ತಾರೆ. ಬಂದವರು ಮೈ ತೊಳಿತಾರೆ. ಮೈ ಯಾಕೆ ತೊಳಿತಾರೆ ಅನ್ನೋದು ಪ್ರಶ್ನೆ ಇಲ್ಲಿ. ಅದು ಶವ ಸಂಸ್ಕಾರ, ಶವವು ಒಂದು ಟಾಬು, ಅಂದರೆ ನಿಷಿದ್ಧವಾದದ್ದು. ಅದರ ಸಂಪರ್ಕಕ್ಕೆ ನಾವು ಹೋದರೆ ನಾವು ಮೈಲಿಗೆಯಾದ್ವಿ, ಅಶುದ್ಧವಾದ್ವಿ. ಆ ಮೈಲಿಗೆಯನ್ನು ನಾವು ತೊಳ್ಕೋಬೇಕು. ಆ ಕಾರಣಕ್ಕಾಗಿ ಹೊರಗಡೆ ಹಿಂದೆ ಹಳೆಯ ಪದ್ಧತಿ ಇರ್ತಕ್ಕಂಥದ್ದು. ಈಗ ಮನೆ ಒಳಗಡೆ ಬಚ್ಚಲುಗಳಿರ್ತಾವೆ, ಆದರೆ ಮನೆ ಒಳಗೆ ಹೋಗಂಗಿಲ್ಲ. ಯಾರಿಗಾದರೂ ಸತ್ತವರಿಗೆ ಮಣ್ಣು ಹಾಕಿ ಬಂದರೆ ಅವರನ್ನು ಬೇರೆಯವರು ಹೋಗಿ ಅವ್ರ ಸಂಪರ್ಕಕ್ಕೆ ಹೋಗಂಗಿಲ್ಲ. ಆ ವ್ಯಕ್ತಿಯ ಸಂಪರ್ಕ, ಮಣ್ಣು ಹಾಕಿ ಬಂದಿರಿ, ದೂರ ಇರು ನೀವು ಅಂತ. ಅವರು ಸ್ನಾನ ಮಾಡಿ
ಅವರು ದೇವ್ರ ಕೋಣೆಗೆ ಹೋಗಿ ಅವ್ರದ್ದು ಭಸ್ಮ ಇತ್ಯಾದಿ ಅವ್ರು ಏನು ಹಚ್ಕೋಬೇಕು ಅವ್ರವ್ರ ಮತ ಸಂಪ್ರದಾಯದ ಪ್ರಕಾರ ಹಚ್ಕೊಂಡು ಅಲ್ಲಿ ಊದಿನ ಕಡ್ಡಿ ಬೆಳಗ್ಗೆ ಇನ್ನೂ ಕೆಲವರು ಅವ್ರ ಊರಲ್ಲಿ ದೇವ್ರ ಗುಡಿಗಳಿದ್ದರೆ ದೇವ್ರ ಗುಡಿಗಳಿಗೆ ಹೋಗಿ ಅಲ್ಲಿ ಹೋಗಿ ನಮಸ್ಕಾರ ಮಾಡಿ ಗಂಟೆ ಬಡಿದು ಬರ್ತಾರೆ. ಇದು ನಾವು ಮೈಲಿಗೆ ಆಗಿರೋದನ್ನು ಮಡಿ ಮಾಡಿಕೊಳ್ಳೋ ಒಂದು ವಿಧಾನ ಇದು. ಇನ್ನು ಕೆಲವರು ಸ್ಮಶಾನದಲ್ಲಿ ಹೆಣ ಹೂತು ಬಂದರೆ ಆ ಊರಿನ ಮುಂದೆ ಯಾವುದಾದ್ರೂ ಒಂದು ಬಾವಿ ಇದ್ದರೆ ಅಥವಾ ಒಂದು ಕೊಳವೆ ಬಾವಿ ಇದ್ದರೆ ಅಲ್ಲಿ ಮುಖ ತೊಳ್ಕೊಂಡು ಮೈ ಮೇಲೆ ಒಂದಷ್ಟು ನೀರನ್ನು ಚಿಮಿಕಿಸ್ಕೊಂಡು ಆ ದೇವರ ಗಂಟೆ ಬಡಿದು ಮನೆಗೆ ಹೋಗಿ ಆಮೇಲೆ ಸ್ನಾನ ಮಾಡ್ತಕ್ಕಂಥ ಪದ್ಧತಿ. ಹೀಗೆಲ್ಲ ವಿಚಾರಗಳಿದ್ದಾವೆ. ಇಲ್ಲಿ ಹುಟ್ಟ ಪ್ರಶ್ನೆ ಏನಂದರೆ, ಆ ಶವ ಇವ್ರಿಗೆಲ್ಲ ಬ್ಯಾಕ್ಟೀರಿಯಾ ಹರಡಿಬಿಡ್ತು ಅಂತ ತಿಳ್ಕೊಳ್ಳೋಣ. ಆ ಬ್ಯಾಕ್ಟೀರಿಯಾಗಳು ಕೇವಲ ಒಂದಿಷ್ಟು ನೀರನ್ನು ಹಿಂಗೆ ಪ್ರೋಕ್ಷಿಸ್ಕೊಂಡ್ಬಿಟ್ರೆ ಅದು ಬ್ಯಾಕ್ಟೀರಿಯಾ ಹೋಗಿಬಿಡ್ತದೆ. ಅದು ಇದು ಇದು ಅವೈಜ್ಞಾನಿಕ ಅಲ್ಲವೇ? ಹಾಗಾಗಿ ನಾನು ವೈಯಕ್ತಿಕ ಯಾರದೇ ಶವ ಸಂಸ್ಕಾರಕ್ಕೆ ಹೋದರೆ ನಾನು ಅದನ್ನು ಧಿಕ್ಕರಿಸಿ ಮೈ ತೊಳ್ಕೊಳ್ತಿರಲಿಲ್ಲ. ಇದು ನಾನು ಪಾಲಿಸ್ಕೊಂಡು ಬಂದಿರೋದು. ನಾನು ನೇರ ಮನೆ ಒಳಗೆ ಬರ್ತೀನಿ, ಆಮೇಲೆ ನನಗೆ ಮೈ ತೊಳ್ಕೊಳ್ತೀನಿ, ಇಲ್ಲ ಆಗಲೇ ತೊಳ್ಕೊಂಡಿದ್ರೆ ಮತ್ತೆ ನಾನು ಏನು ತೊಳ್ಕೊಳಕ್ಕೆ ಹೋಗಲ್ಲ, ಮತ್ತೇನು ಮಾಡೋಕ್ಕೆ ಹೋಗಲ್ಲ. ಇಲ್ಲಿ ಕ್ವಶನ್ ನೋಡ್ರಿ, ಈಗ ಒಬ್ಬ ವ್ಯಕ್ತಿ ಸತ್ತೋಗಿದ್ದನ್ನು ನಾವೇನು ಅವನು ಹೆಣ ಹೊತ್ಕೊಂಡು ಹೋಗಿರಲ್ಲ, ಅವನು ಬಾಡಿ ಮುಟ್ಟಿರಲ್ಲ. ದೂರದಲ್ಲಿ ನಿಂತು 3 ಅಡಿ ಮಣ್ಣು ಹಾಕಿರ್ತೀವಿ, ಅಥವಾ ದೂರದಲ್ಲಿ ನಿಂತು ಒಂದಷ್ಟು ಪುಷ್ಪ ಹಾಕಿ ಒಂದಿಷ್ಟು ನಮಸ್ಕಾರ ಮಾಡಿ ಬರ್ತೀವಿ. ಶವ ಅಂದರೆ ಶಿವ ಅನ್ನೋ ಒಂದು ಕಲ್ಪನೆ ಲಿಂಗಾಯತರಲ್ಲಿದೆ. ಮತ್ತು ಅಷ್ಟೊಂದು ಪವಿತ್ರ ಭಾವನೆ ನಮಗಿರಬೇಕಾದ್ರೆ ಅದರಿಂದ ನನಗೆ ಮೈಲಿಗೆ ಆಯಿತು ಅನ್ನೋದು ಯಾಕೆ ಬರಬೇಕು? ಇದು ತಪ್ಪಲ್ವೇ ಇದು? ಹಾಗಾಗಿ ಇವು ಒಂದು ರೀತಿ ಈ ಮಡಿಮೈಲಿಗೆ ವಿಚಾರಗಳು ಇವು ಒಂದು ಹೋಲೋ ಕಲ್ಪನೆಗಳಂತ. ಇವೊಂಥರ ಪೊಳ್ಳು ಕಲ್ಪನೆಗಳಿವು. ಇವಕ್ಕೆ ಯಾವ ತಳಬುಡ ಏನಿಲ್ಲ, ಇದರಿಂದ ಏನೂ ಆಗಲ್ಲ. ಇದರಿಂದ ಇನ್ನೂ ಕೆಲವು ಇವೆ ಭಾಳಷ್ಟು. ಈಗ ವೈದಿಕ ಪರಂಪರೆ, ಯಾಕಂದರೆ ಇಂಥ ಮಡಿಮೈಲಿಗೆ ವಿಚಾರಗಳಿಗೆ ನಮ್ಮ ವೈದಿಕ ವ್ಯವಸ್ಥೆಯೇ ಬೇರು ಬೊಡ್ಡೆ ಎಲ್ಲ ಅಲ್ಲಿಂದಲೇ ಹುಟ್ಟಿರೋದು. ಅದು ಇತರೆ ಸಮುದಾಯಗಳಿಗೆ ಆ ಮುಖಾಂತರ ಹರಡಿರ್ಬೋದು, ಅಥವಾ ಇತರೆ ಸಮುದಾಯಗಳಲ್ಲಿ ಸ್ವತಂತ್ರವಾಗಿ ಬೆಳೆದಿರಬಹುದು. ನಾನು ಹಂಗೆ ಏಕಾಏಕಿ ಅದನ್ನು ಏಕಪಕ್ಷೀಯವಾಗಿ ನಾನು ಆರೋಪ ಮಾಡೋಕ್ಕೆ ಹೋಗಲ್ಲ. ಎಲ್ಲದಕ್ಕೂ ಶನಿದೇವರೇ ಕಾಟ ಅಂತಾರಲ್ಲ, ಹಂಗೆಲ್ಲದಕ್ಕೂ ವೈದಿಕರೇ ಹಂಗಂತ ನಾನು ಹೇಳಲ್ಲ. ಯಾಕಂದರೆ ಕೆಲವು ಬೇರೆ ಬೇರೆ ಬುಡಕಟ್ಟು ಜನಾಂಗದಲ್ಲಿ ಇರೋದು ನಾನು ನೋಡಿದ್ದೀನಿ. ಗುಡಿಸ್ಲಾಕಿ ಕುಂದಿಸೋದು ಅಂಥದ್ದೆಲ್ಲ ಇರೋದೆಲ್ಲ ನೋಡಿದ್ದೀನಿ. ಅದು ಯಾವ ಮೂಲದಿಂದ ಬಂದಿದ್ದಾವೆ ಅನ್ನೋದು ಕೂಡ ಒಂದು ಸಂಶೋಧನೆ ಅಧ್ಯಯನ ವಿಷಯ ಇರಲಿ. ಈಗ ವೈದಿಕರು ಇವು ಹೆಂಗೆ, ಈ ಉದಾಹರಣೆ ನಾನು ಜ್ಯೋತಿಬಾ ಫುಲೆ ಕಾಲದಲ್ಲಿ ಅಥವಾ ಅದಕ್ಕಿಂತ ಹಿಂದೆ ಮಹಾರಾಷ್ಟ್ರ ಪೂನಾದಲ್ಲಿ ಇರ್ತಕ್ಕಂಥ ಘಟನೆ. ಮಧ್ಯಾಹ್ನ 12 ಗಂಟೆವರೆಗೆ ಯಾವ ಶೂದ್ರನೂ ಕೂಡ ಹೊಲೆ ಮಾದಿಗಾಡಿ ಪೂನಾ ಪಟ್ಟಣದಲ್ಲಿ ಹೋಗ ಹಾಗಿರಲಿಲ್ಲ. ಯಾಕೆ? ಅವನು ಹೋದರೆ, ಅಂಥ ವ್ಯಕ್ತಿಗಳು ಹೋದರೆ ಅವರ ನೆರಳು ಸವರ್ಣೀಯರ ಮೇಲೆ ಬೀಳುತ್ತೆ. ಸವರ್ಣೀಯರು ಮೈಲಿಗೆ ಆಗ್ತಾರೆ. ಅವರು ಮಡಿ ಮಾಡ್ಕೊಳ್ಳಿಕ್ಕೆ ಮತ್ತೆ ಸ್ನಾನ ಮಾಡಬೇಕಾಗ್ತದೆ. ಇದು ನಂಬಿಕೆ ನೋಡಿ. ಕೇವಲ ನೆರಳು ಬಿದ್ದ ತಕ್ಷಣ ಅವನಿಗೆ ಮೈಲಿಗೆ ಹೆಂಗಾಯ್ತು? ನೆರಳು ಬಿದ್ದ ತಕ್ಷಣ ಮೈಲಿಗೆ ಆಯಿತು ಅಂದರೆ ಇನ್ನು ಪಕ್ಕಕ್ಕೆ ಹೋದರೆ ಇನ್ನೂ ಹೆಚ್ಚು ಮೈಲಿಗೆ ಆಗ್ತದೆ. ಹಾಗಾಗಿ ಇದು ವೈದಿಕ ಸಂಪ್ರದಾಯದಲ್ಲಿ ಇಂಥವೆಲ್ಲ ಸಾಕಷ್ಟಿವೆ. ಅವ್ರು ಯಾರನ್ನು ಹತ್ತಿರಕ್ಕೆ ಬಿಟ್ಕೊಳ್ಳಲ್ಲ ಇತ್ಯಾದಿ. ಅವರು ಕೆಲವು ಉದಾಹರಣೆಗಳು ನಾನು ಕಂಡುಕೊಂಡ ಉದಾಹರಣೆಗಳು ನಿಮಗೆ ಹೇಳೋದಾದರೆ, ನಮ್ಮೂರಿನಲ್ಲಿ ಒಂದು ಸೇದೋ ಬಾವಿ, ಅದು ಮೂಲತಃ ಪಿಂಜಾರ್ ಬಾವಿ ಅಂತ ಕರೀತಿದ್ರು. ಯಾಕಂದರೆ ಪಿಂಜಾರ್ ಆಗಿರ್ತಕ್ಕಂಥವರ ಒಂದು ಸ್ವಂತ ಖಾಸಗಿ ಆಸ್ತಿಯ ಬಾವಿ ಅದು. ಅದರ ನೀರನ್ನು ನಮ್ಮ ಊರಿನ ಜನ ಎಲ್ಲ ಕುಡಿತಿದ್ರು. ಒಂದು ಕಾಲಕ್ಕೆ ಶಾನುಭೋಗರು ಆಗಿರ್ತಕ್ಕಂಥವ್ರು ತಮ್ಮ ಆವರಣದಲ್ಲಿ ಅವರದೇ ಆದ ಸ್ವತಂತ್ರ ಬಾವಿಗಳು, ಇದಕ್ಕೆ ಐನೇರುಗಳು ಕೂಡ ಹೊರತಲ್ಲ, ಅವರು ಕೂಡ ತಮ್ಮ ವಾಡ್ಯದೊಳಗೆ ಬಾವಿ, ಅವ್ರು ಬೇರೆ ಹೊರಗಡೆ ಎಲ್ಲಿ ಹೋಗಂಗಿಲ್ಲ. ಹಿಂಗೆ ಇವೆಲ್ಲವೂ ಹುಟ್ಟಿರೋದು ಯಾವ ಕಾರಣದಿಂದ?
ಈ ವರ್ಣ ವ್ಯವಸ್ಥೆಯ ಡಿಸ್ಕ್ರಿಮಿನೇಷನ್ ಏನೈತಲ್ಲ ಇದರಿಂದ ಹುಟ್ಟಿರೋದು. ಇದಕ್ಕೆ ಬೇಸ್ ಇರೋದು ಈ ಮಡಿ ಮೈಲಿಗೆ ವಿಚಾರಗಳು. ಮಡಿ ಮೈಲಿಗೆ ವಿಚಾರ ಅಂದರೆ ಅವರು ಬೇರೆ ಜನಸಾಮಾನ್ಯರು ಸೇದಿ ತರ್ತಕ್ಕಂಥ ಬಾವಿಯಲ್ಲಿ ನೀರು ತಗೊಂಬಂದರೆ ತಾವು ಮೈಲಿಗೆ ಆಗ್ತೀವಿ, ತಾವು ಅಶುದ್ಧರಾಗ್ತೀವಿ, ತಾವು ಶೂದ್ರ ಸಮಾನರಾಗ್ತೀವಿ ಅನ್ನೋ ಇಂಥ ಕಲ್ಪನೆಗಳು. ಹಾಗಾಗಿ ಅವರು ಸ್ವಂತ ಬಾವಿ ಇರ್ತಿದ್ವು. ಆದರೆ ಆ ಬಾವಿಗಳಿಗೆ ನೀರು ಹೋದಾಗ ಮತ್ತೆ ಏನು ಮಾಡ್ತಾರೆ ಅವರು, ಅನಿವಾರ್ಯವಾಗಿ ಸಾರ್ವಜನಿಕ ಬಾವಿಗೆ ಬರಬೇಕಾಗ್ತದೆ. ಸಾರ್ವಜನಿಕ ಬಾವಿಗೆ ಬಂದಾಗ ಅಲ್ಲಿ ಕೆಲವು ಸಮಸ್ಯೆಗಳು ಎದುರಿಸ್ತಾರೆ ಅವರು. ಈ ರೀತಿಯ ಸಮಸ್ಯೆಗಳು ಎಂಥ ಸಮಸ್ಯೆಪ್ಪ ಅಂದರೆ, ಈಗ ಅವರು ಸೇರಲಿಕ್ಕೆ ಹಗ್ಗ ತೊಗೊಂಬರ್ಬೇಕು, ಒಂದು ತೆಂಗಿನ ನಾರಿನ ಹಗ್ಗ, ಒಂದು 50 ಮೀಟ್ರು ಹಿಂಗೆ ಇರ್ತಕ್ಕಂಥ ಹಗ್ಗ. ಆದರೆ ಅವರು ಅಷ್ಟು ದೂರದಿಂದ ಹಗ್ಗ ತರಕ್ಕೆ ಆಗ್ತಿರಲಿಲ್ಲ. ಅದರಲ್ಲಿ ಬಹುಶಃ ಹೆಣ್ಮಕ್ಕಳು ನೀರಿಗೆ ಬರ್ತಿದ್ರು. ಹೆಣ್ಮಕ್ಕಳು ನೀರಿಗೆ ಬಂದಾಗ ಅವ್ರು ಹಗ್ಗ ತರ್ತಿರಲಿಲ್ಲ, ಅವರು ಕೊಡದೊಳಗೆ ಸ್ವಲ್ಪ ನೀರು ಇಟ್ಕೊಂಬರ್ತಿದ್ರು ಅವರು. ಅಲ್ಲಿ ಬೇರೆ ಯಾರ್ದೋ ಹಗ್ಗ, ಆ ಬಾವಿಯಲ್ಲಿ ಬೇರೆ ಜನ ಅಂದರೆ ಅವರು ಲಿಂಗಾಯತರು ಇರ್ಬೋದು, ಐನೇರು ಇರ್ಬೋದು, ನಾಯಕರು ಇರ್ಬೋದು, ಕುರುಬರು ಇರ್ಬೋದು, ಬೇರೆ ಎಲ್ಲ ಯಾವುದೇ ಜನಾಂಗ ಇವರನ್ನು ಬಿಟ್ಟು, ಯಾರನ್ನು ಬಿಟ್ಟು, ಈ ಚಲುವಾದಿ ಮತ್ತು ಮಾದಿಗರು ಅನ್ನುವಂಥ ಜನವನ್ನು ಬಿಟ್ಟು ಬೇರೆ ಜನ ಎಲ್ಲ ಅಲ್ಲಿ ನೀರು ಸೇರ್ತಾಯಿದ್ರು. ಬೇರೆ ಜನರೆಲ್ಲರೂ ಕೂಡ ಬ್ರಾಹ್ಮಣರ ದೃಷ್ಟಿಯಲ್ಲಿ ಅವರು ಶೂದ್ರರೇ ಅವರು. ಹಾಗಾಗಿ ಅವರು ಯಾರೋ ಹಗ್ಗ ಬಿಟ್ಟು ಹೋಗಿರೋರು. ಅವ್ರದ್ದು ನಾಯಕರನ್ನ ಹಗ್ಗವೋ, ಲಿಂಗಾಯತರನ್ನ ಹಗ್ಗವೋ, ಅಥವಾ ಇನ್ನೊಬ್ಬರನ್ನು ಕುರುಬರನ್ನ ಹಗ್ಗವೋ ಗೊತ್ತಿಲ್ಲ, ಒಟ್ಟು ಹಗ್ಗ ಬಿಟ್ಟು ಹೋಗಿರ್ತಾಯಿದ್ರು. ಇವರು ಹಗ್ಗಲದೆ ನೀರಿಗೆ ಬಂದುಬಿಡೋರು. ಆವಾಗ ಅವರು ಕೊಡದಲ್ಲಿ ಸ್ವಲ್ಪ ನೀರು ಇಟ್ಕೊಂಬಂದಿರ್ತಿದ್ರು. ನೀರು ಇಟ್ಕೊಂಬಂದು ಅವ್ರು ಏನು ಮಾಡ್ತಿದ್ರು, ಮತ್ತು ಬಾವಿ ಕಟ್ಟಿ ಮೇಲೆ ಸ್ವಲ್ಪ ಅವ್ರು ಕೊಡದಲ್ಲಿ ನೀರು ಹಾಕಿ ಅದನ್ನು ಮಡಿ ಮಾಡೋರು. ಅಂದರೆ ಕಟ್ಟೆ ಮೈಲಿಗೆಯಾಗಿದೆ, ಬೇರೊಬ್ಬರ ಸ್ಪರ್ಶದಿಂದ ಅದು ಶೂದ್ರ ಸಮಾನವಾಗಿದೆ ಅಂತ ಹೇಳಿ ಅದನ್ನು ಒಂದಿಷ್ಟು ನೀರು ಹಾಕಿ ಒಂದಿಷ್ಟು ಅದನ್ನು ಮಡಿ ಮಾಡೋರು. ಅದಾದಮೇಲೆ ಮತ್ತೆ ಹಗ್ಗ ಮುಟ್ಬೇಕಲ್ಲ, ಅದು ನೋಡಿದರೆ 50 ಮೀಟ್ರ್ ಗಟ್ಟಲೆ ಹಗ್ಗ ಇರ್ತೈತೆ. 50 ಮೀಟ್ರ್ ಹಗ್ಗನೂ ತೋರ್ಸೋಕ್ಕಾಗಲ್ಲ. ಅದಕ್ಕೆ ಹಿಂಗೆ ಒಂಚೂರು ಆ ಕೊಡನ ಏನು ಕಂಠಕ್ಕೆ ಹಾಕ್ತಾರಲ್ಲ, ಗಡಗ ಅಂತೀವಲ್ಲ, ಉಕ್ಕಡ ಆ ಉಕ್ಕಡಕ್ಕೆ ಒಂದು ಸ್ವಲ್ಪ ನೀರು ಪ್ರೋಕ್ಷಿಸಿ ಅದನ್ನು ಕೊಡಕ್ಕೆ ತಮ್ಮ ಕೊಡಕ್ಕೆ ಹಚ್ಚಿ ಬಾವಿ ಒಳಗೆ ನೀರು ಬಿಡ್ತಿದ್ರು, ಇಳೆ ಬಿಡ್ತಿದ್ರು. ಅಲ್ಲಿ ಒಳಗಿಂದ ನೀರನ್ನು ಅವ್ರು ಸೇದ್ಕೊಂಡು ಹೊತ್ಕೊಂಡು ಹೋಗೋರು. ಸರಿ, ಇಲ್ಲಿ ಕ್ವಶನ್ ಇಷ್ಟೇ ಅವ್ರು ಮಾಡ್ತಿದ್ದು ಅಂದರೆ, ತಮ್ಮ ಕೊಡವನ್ನು ಬೇರೊಬ್ಬರ ಹಗ್ಗಕ್ಕೆ ಹಚ್ಚಿ ಆ ಕಟ್ಟೆಯ ಮೇಲಿಟ್ಟು ಆ ಬಾವಿಯೊಳಗಿಂದ ನೀರನ್ನು ಸೇರಿಕೊಂಡು ತಮ್ಮ ಮನೆಗೆ ಹೋಗಬೇಕಾದ್ರೆ ಅವರು ತಾವು ಮಡಿಯನ್ನು ಮಾಡಿಕೊಳ್ತಕ್ಕಂಥ ಒಂದು ವಿಧಾನ ಇದು. ಇಲ್ಲಿ ನನ್ನ ಪ್ರಶ್ನೆ, ಯಾವ ಶುದ್ಧೀಕರಣ ಆಯಿತು, ಯಾವ ಬ್ಯಾಕ್ಟೀರಿಯಾಗಳು ಸತ್ತು, ಇಷ್ಟೇ. ಅದರೊಳಗೆ ಆ ಮುನ್ನ ಯಾವ ಬ್ಯಾಕ್ಟೀರಿಯಾ ಇದ್ದವು, ಈಗ ಸತ್ತಿದ್ದು ಯಾವ ಬ್ಯಾಕ್ಟೀರಿಯಾ? ಹಿಂಗೆ ಒಂದಿಷ್ಟು ನೀರು ಹಾಕಿದ ಕೂಡಲೇ ಬ್ಯಾಕ್ಟೀರಿಯಾ ಸತ್ತೋಗ್ಬಿಡ್ತಾರೆ. ಇದನ್ನು ಬ್ಯಾಕ್ಟೀರಿಯಾ ಟರ್ಮ್ಸ್ನಾಗ ಮಾತಾಡೋದೇ ಮೊದಲು ತಪ್ಪು, ಮೂರ್ಖತನ. ಅದು ಬ್ಯಾಕ್ಟೀರಿಯಾ ಅಲ್ಲ, ಅದು ವರ್ಣಾಶ್ರಮ ಪದ್ಧತಿಯ ಮೂಲದಿಂದ ಬಂದಂಥ ಒಂದು ದಟ್ಟವಾದ ನಂಬಿಕೆ ಅವರಿಗೆ. ಶೂದ್ರರ ವಸ್ತುನ ಮುಟ್ಟಬಾರ್ದು, ಸರಿ, ಅದನ್ನು ಕಟ್ಟುನಿಟ್ಟಾಗಿ ನಡ್ಕೋಬೇಕಲ್ಲ. ಮತ್ತು ಹಂಗಾರೆ ಬಾವಿ ಶೂದ್ರರದು ಎಲ್ಲ 108 ಮಂದಿ ಶೂದ್ರರೆಲ್ಲ ಅದರೊಳಗೆ ಕೊಡ ಬಿಟ್ಟು ನೀರು ಎಳ್ಕೊಂಡಿರ್ತಾರೆ. ಮತ್ತು ನೀರಿನಾಗೆಲ್ಲ ಅವ್ರ ಕೊಡಗಳು ಎದ್ದಾಡಿರ್ತಾವಲ್ಲ. ಮತ್ತು ಹಂಗಾಗಿ ಮತ್ತು ನೀರೇ ಅಶುದ್ಧ ಅಲ್ಲ. ನೀರೇ ಶೂದ್ರ ಆದಾಗ ನೀರನ್ನು ಶುದ್ಧೀಕರಿಸೋದು ಹೆಂಗೆ? ಮತ್ತಿದು ಇದು ವೈದಿಕರ ಬ್ರಾಹ್ಮಣರ ಒಂಥರ ಮೂರ್ಖತನ ಅಲ್ವೇ? ಇದು ಅವೈಜ್ಞಾನಿಕತೆ ಅಲ್ವೇ? ಇಲ್ಲಿ ಏನಾದರೂ ವೈಚಾರಿಕತೆ ಇದೆಯೇ ಇಲ್ಲಿ? ಹೇಳಿ ನೋಡೋಣ. ಈಗ ನೀರೇ, ಬಾವಿಯ ನೀರೇ ಎಲ್ಲರೂ ಕೊಡ ಬಿಟ್ಟು 108 ಜನ ಕೊಡ ಬಿಟ್ಟು ಅದು ಮೈಲಿಗೆ ಆಗಿಬಿಟ್ಟದಪ್ಪ ಇವ್ರ ಪ್ರಕಾರ. ಈಗ ಇಲ್ಲಿ ಹಗ್ಗಕ್ಕೆ ನೀರು ಚಿಮಿಕ್ಸಿ ಅದನ್ನು ಶುದ್ಧೀಕರಿಸ್ಕೊಂಡ್ರು, ಬಾವಿಯ ಕಟ್ಟೆ ಮೇಲೆ ಒಂದಿಷ್ಟು ನೀರು ಹಾಕಿ ಶುದ್ಧೀಕರಿಸ್ಕೊಂಡ್ರು, ಉಕ್ಕಳಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಶುದ್ಧೀಕರಿಸ್ಕೊಂಡ್ರು. ಮತ್ತು ನೀರಿಗೆ ಹೆಂಗೆ ಹಾಕಿ ಶುದ್ಧೀಕರಿಸ್ಕೊಂಡ್ರು? ನೀರನ್ನು ಯಾವುದರಿಂದ ಶುದ್ಧಿ ಮಾಡ್ತಾರೆ ಇವರು? ಆದ್ದರಿಂದ ಇದೆಲ್ಲ ತಪ್ಪಿದು, ಈ ರೀತಿ ಮಾಡ್ತಕ್ಕಂಥದ್ದು. ಆಮೇಲೆ ಇನ್ನೂ ಅನೇಕ ಉದಾಹರಣೆಗಳಿದ್ದಾವೆ. ನನ್ನ ತಾಯಿಯ ತವರು ಮನೆ ಪಲ್ಲಗಟ್ಟೆ, ಅಲ್ಲಿ ಒಬ್ಬ ಶಾನುಭೋಗ್ರ ಮನೆಗೆ ಒಬ್ಬ ಲಿಂಗಾಯತರ ಹುಡುಗ ಎಮ್ಮೆ ಕಾಯ್ತಕ್ಕಂಥವನು, ಅವನು ಹಾಲು ತಗೊಂಡೋಗಿ ಕೊಡ್ತಾಯಿದ್ದ.
ಹಾಲು ತಗೊಂಡೋಗಿ ಕೊಡ್ತಾಯಿದ್ರೆ ಅವರು ಹಾಲಿನ ಚಂಬನ್ನು ಕೆಳಗಡೆ ಇಡೋದಂತ ಇಡಿಸ್ತಿದ್ರು. ಅವನು ಕೆಳಗಿಡ್ತಿದ್ದ. ಅವ್ರು ಕೆಳಗಿಟ್ಟ ಮೇಲೆ ಇವರು ತಮ್ಮ ತಂಬಿಗೆಯಿಂದ ಒಂದಷ್ಟು ನೀರು ತಗೊಂಬಂದು ಅದರ ಸುತ್ತ ಅದರ ಮೇಲೆ ಹಾಕಿ ಆಮೇಲೆ ತಮ್ಮ ಕೈಯಿಂದ ತಮ್ಮ ಚೆಂಬಿನೊಳಗೆ ಹಾಲನ್ನು ಸುರಿಕೊಂಡು ಕೊಡ್ತಾಯಿದ್ರು. ಬಹುಶಃ ಇದು ಎಲ್ಲ ಕಡೆ ಶೂದ್ರರ ಮನೆ. ಶೂದ್ರರು ಅಂದರೆ ಅವರು ಬ್ರಾಹ್ಮಣರಿಗೆ, ಉಳಿದರೆಲ್ಲರೂ ಶೂದ್ರರೇ. ಅವರು ಲಿಂಗಾಯತರಾದರೂ ಅಷ್ಟೇ, ಬೇರೆಯವರಾದರೂ ಅಷ್ಟೇ, ಕುರುಬ ಇರಲಿ, ಒಕ್ಕಲಿಗ ಇರಲಿ, ಬೇರೆ ಯಾರೇ ಇರಲಿ, ಅಂಥವರ ಮನೆಯ ಹಾಲನ್ನು ತಾವು ಸ್ವೀಕರಿಸಬೇಕಾದ್ರೆ ಅದಕ್ಕೆ ಅವರು ತಮ್ಮದೇ ಆದ ಒಂದು ಶುದ್ಧೀಕರಣ ಸಿಸ್ಟಮ್ ಇದು. ಅಂದರೆ ಒಂದು ಸ್ವಲ್ಪ ನೀರು ಹಾಕೋದಷ್ಟೆ. ಅವ್ರ ಒಳಗಿಂದ ಅವರು ಗುಡಾಣದಿಂದ ನೀರು ತೊಗೊಂಬಂದು ಹಿಂಗೆ ಒಂದಿಷ್ಟು ಹಾಕಿಬಿಟ್ರೆ ಅದು. ಮತ್ತು ಆ ನೀರಾದರೂ ಎಲ್ಲಿಂದ ಬಂದಿದೆ ಅಂತ ನಾನು ಹೇಳಿದ್ನಲ್ಲ ಆಗಲಿ, ಅದು ಕೂಡ ಒಂದು ಪಿಂಜಾರ ಬಾವಿಯಿಂದನೋ ಇನ್ನೊಂದು ಒಕ್ಕಲಿಗರ ಬಾವಿಯಿಂದನೋ ಬಂದಿರ್ತದೆ ಅದು ನೀರು. ಮತ್ತು ಅದು ಮತ್ತು ಅಶುದ್ಧ ಆಗಿಲ್ವೇ ನಂಗಾರೆ? ಮತ್ತು ನೀರನ್ನು ಹೆಂಗೆ ಶುದ್ಧಿ ಮಾಡ್ತಾರೆ ಇವರು? ಇವೆಲ್ಲ ದೊಡ್ಡ ಪ್ರಶ್ನೆ ಇವು. ಹಿಂಗೆ ಮಾಡಿ ಹಿಂಗೆ ಆಯ್ತಪ್ಪ. ಮತ್ತು ಹಾಲು ಎಮ್ಮೆ ಕರ್ಕೊಂಡಾಗ ಅವ್ರ ಕೈಯೆಲ್ಲ ಬೆರಳೆಲ್ಲ ಬಡಿದಂತೆ ಹಾಲು ಬಂದಿರಲ್ಲ ಅದು. ಒಬ್ಬ ಶೂದ್ರ ಕುಟುಂಬದ ಯಾವುದೇ ಒಬ್ಬ ವ್ಯಕ್ತಿ, ಆಕೆ ಹೆಣ್ಮಗಳಾಗಿರಲಿ ಗಂಡು ಮಗಾಗಿರಲಿ, ಅವರು ತಮ್ಮ ಎಮ್ಮೆ, ಹಸು, ಅವರು ತಮ್ಮ ಒಂದು ಸೋರೆಯಲ್ಲಿ ಬಕೆಟ್ನಲ್ಲಿ ಹಾಲನ್ನು ಹಿಂಡಬೇಕಾದಾಗ ಅವ್ರ ಕೈ ಸ್ಪರ್ಶ ಆಗದೆ ಹಾಲು ಬಂದಿರಲ್ಲ. ಇದು ಮೊದಲು. ಆಮೇಲೆ ಬಿಡ್ರಿ, ಹಸುವಿನ ಮಾಂಸದ ಉತ್ಪತ್ತಿ ಕ್ಷೀರವ ವಸುಧೆಯೊಳಗೆ ಭೂಸುರ ಋಣಲಿಲ್ಲವೆ ಅಂತೇಳಿ ಈ ದಾಸರುಗಳೆಲ್ಲ ಇಂಥ ವಿಚಾರಗಳನ್ನೆಲ್ಲ ಟೀಕೆ ಮಾಡಿದರು. ಹಸುವಿನ ಮಾಂಸದ ಉತ್ಪತ್ತಿ ಕ್ಷೀರವ ವಸುದೊಳಗೆ ಭೂಸುರರೇ ಉಂಡ್ರು, ಇವ್ರದ್ದು ಏನು ಲೆಕ್ಕ ಅಲ್ವ? ಆದರೆ ಇದನ್ನು ಆ ಬಿಂದಿಗೆ ಏನು ತಗೊಂಬಂದಿರ್ತಾನಲ್ಲ ಅದು ಮೈಲಿಗೆ, ಅದನ್ನು ಹಿಂಗೆ ಒಂದಿಷ್ಟು ನೀರು ಹಾಕಿ ತಮ್ಮ ಮಡಿಕೆ ಒಳಗೆ ಹಾಕೊಂಬಿಟ್ರೆ ಅದು ಶುದ್ಧ ಆಗಿಬಿಡ್ತು, ಮಡಿ ಆಗಿಬಿಡ್ತು. ಇದೇ ರೀತಿ ಯಾವುದೇ ಒಂದು ವಸ್ತು, ಅದು ಒಂದು ಜೋಳ ಧಾನ್ಯ ಕೊಡಲಿ, ಅವರು ಯಾರಾದರೂ ಅವರು ಹಾಳು ಕಾಳು ಇಟ್ಕೊಂಡು ಕೆಲಸ ಮಾಡ್ತಿರ್ತಾರೆ, ಹೋಗಿ ನೀನು ಅಂಗಡಿಗೆ ಹೋಗಿ ಇದನ್ನು ತಗೊಂಬ ಅದನ್ನು ತಗೊಂಬ ಅಂತ ಅದನ್ನು ತಗೊಂಡು ಒಳಗೆ ತಗೋಬೇಕಾದಾಗ ಇಂಥ ಒಂದು ಶುದ್ಧೀಕರಣದ ಕ್ರಮಗಳನ್ನು ವೈದಿಕ ಪರಂಪರೆಯೊಳಗೆ ಇಟ್ಕೊಂಡಿರ್ತಾರೆ. ಇದು ಸಂಪೂರ್ಣ ಯಾವುದೇ ವೈಜ್ಞಾನಿಕ ತಳಹದಿ ಇಲ್ಲದೆ ಇರತಕ್ಕಂಥದ್ದು, ಯಾವುದೇ ವೈಜ್ಞಾನಿಕ ತಳಹದಿ ಇಲ್ಲದೇ ಇರತಕ್ಕಂಥದ್ದು. ಹಾಗಾಗಿ ಈ ಮಡಿ ಮೈಲಿಗೆ ಕಲ್ಪನೆ ಅನ್ನೋದು ಒಂದು ದೊಡ್ಡ ಮೂರ್ಖತನ ಇದು. ಯಾರನ್ನ ಮೂರ್ಖರು ಮಾಡೋ ವಿಚಾರಗಳಷ್ಟೇ ಇವು. ಇದನ್ನು ಹಿನ್ನೆಲೆ ಇಟ್ಕೊಂಡು ನಾವು ಮೊನ್ನೆ ಮಲ್ಲಿಕಾರ್ಜುನ ಖರ್ಗೆಯವರು ಉತ್ತರ ಭಾರತದಲ್ಲಿ ಯಾವುದೋ ಒಂದು ವೇದಿಕೆಯಲ್ಲಿ ಅವರು ಭಾಷಣ ಮಾಡಿ ಹೋದರು. ಅವರು ಹೋದ ಮೇಲೆ ಅಲ್ಲಿ ಈ ಹಿಂದುತ್ವವಾದಿಗಳು ಶುದ್ಧೀಕರಣದ ಒಂದು ದೊಡ್ಡ ಕ್ರಿಯೆ ಅಲ್ಲಿ ಮಾಡಿದರು. ಮತ್ತು ಇದೇನು ಮೂರ್ಖತನ ಅಲ್ವೇ ಇದು? ಈ ಮೂಲದಿಂದ ಹುಟ್ಟಿರೋದು. ಒಬ್ಬ ಮನುಷ್ಯ ಕಟ್ಟೆ ಎತ್ಬಿಟ್ರೆ ಅದು ಕಟ್ಟೆ ಮೇಲೆ ಏನು ಅಂಗಾರಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರು ಬ್ಯಾಕ್ಟೀರಿಯಾ ಬಿಟ್ಕೊಂಡ್ರೆ ಏನು ಅರ್ಥ ಇದು? ಕೆಲವು ದೇವಸ್ಥಾನಗಳು, ಭಾಳ ಪ್ರಸಿದ್ಧವಾದ ದೇವಸ್ಥಾನಗಳು ನಮ್ಮ ನಾಡಿನಲ್ಲಿ ದೇಶದಲ್ಲಿವೆ. ಕೆಲವು ಕಡೆ ನನಗೆ ಗೊತ್ತಿದ್ದಂತೆ ಅಲ್ಲಿ ಗುಡಿ ತೊಳೆಯೋದು ಅಂತ ಮಾಡ್ತಾರೆ. ಒಂದು ಆ ಜಾತ್ರೆ ಅದು ಆದಮೇಲೆ ಒಂದು ವಾರ ಬಿಟ್ಟು ಗುಡಿ ತೊಳೆಯೋದು ಅಂತ ಮಾಡ್ತಾರೆ. ಯಾಕೆ ಮಾಡ್ತಾರೆ ಅಂದರೆ ಅಲ್ಲಿ ಜಾತ್ರೆ ಟೈಮಲ್ಲಿ ಎಲ್ಲ ಶೂದ್ರಾತಿ ಶೂದ್ರರು ಕೂಡ ದೇವಸ್ಥಾನದ ಒಳಗಡೆ ಹೋಗಿ ಬಂದಿರ್ತಾರೆ. ಅವರು ಎಲ್ಲರಿಗೂ ಪ್ರವೇಶ ಇರ್ತೈತಿ, ಹೋಗಿರ್ತಾರೆ ಅಲ್ಲಿ. ಅವತ್ತು ಯಾರನ್ನೂ ಜಾತಿ ನೋಡಿ ಕಂಟ್ರೋಲ್ ಮಾಡೋಕ್ಕಾಗಿರಲ್ಲ. ಹಾಗೆ ಬೇರೆ ಬೇರೆ ಜಾತಿಯವರು ಬಂದು ನಮ್ಮ ಗುಡಿ ಅಶುದ್ಧವಾಗಿದೆ ಅನ್ನೋದನ್ನು ಶುದ್ಧ ಮಾಡೋಕ್ಕೋಸ್ಕರವೇ ಅದನ್ನು ಗುಡಿ ತೊಳೆಯೋ ದಿನ ಅಂತ ಒಂದು ಶಾಸ್ತ್ರ ಮಾಡ್ತಾರೆ ಅವರು. ಅದೇ ಥರ ಈ ನಾನಾಗಲೇ ಹೇಳಿದ್ನಲ್ಲ, ಸತ್ತವ್ರ ಮನೆ, ಅದು ಹೊಲೆ ಮನೆ ಆಯಿತು. ಅದಕ್ಕೆ ಅವ್ರ ಅಣ್ಣ ತಮ್ಮಳ ಮನೆ ಬರೀ ಒಂದು ಮನೆಯಾಗೆ, ಈಗ ಅವ್ರು ಒಂದು ಯಾವುದೋ ಒಂದು ಮನೆ ತಂದವರು ಒಂದು 25 ಮನೆ ಇರ್ತವೆ ಒಂದು ಊರಲ್ಲಿ ಅಂತ ತಿಳ್ಕೊಳ್ಳೋಣ. ಒಬ್ಬರು ಮನೆ ಸತ್ತೋಗಿರ್ತಾರೆ. ಒಬ್ಬರು ಮನೆಯಲ್ಲಿ ಸತ್ತರೆ 25 ಮನೆಯೂ ಅವು ಮೈಲಿಗೆ ಆದವು ಅಂತ, ಹೊಲೆ ಆದವು ಅಂತ. ಹಾಗಾಗಿ ಅದನ್ನು ಒಲೆ ಮನೆ ಅಂತ ಹೇಳ್ತಾರೆ ಅವರು. ಆ ಒಲೆ ಮನೆಯನ್ನು ಅವರು ನೀಗ್ಸೋದು ಹೆಂಗೆ ಅಂದರೆ 3 ದಿನದಲ್ಲಿ 5 ದಿನದಲ್ಲಿ ಒಳಗೆ ತಗೊಳೋದ್ರೊಳಗೆ ಅವರ ಎಲ್ಲ ಮನೆಗಳಲ್ಲಿ
ಸುಣ್ಣ ಹಚ್ತಾರೆ, ಮನೆನ ಬಳಿತಾರೆ ಅವರು. ಹಿಂದಕ್ಕೆಲ್ಲ ಸಗಣಿ ಸಾರಿಸಿ ಬೆಳೆಯೋದು, ಸುಣ್ಣ ಹಚ್ಚಿ ಬೆಳೆಯೋದು ಮಾಡ್ತಿದ್ರು. ಇವತ್ತಿನ ಕಾಲದಲ್ಲಿ ಪೇಂಟ್ ಮಾಡಿರ್ತಾರೆ. ಇವತ್ತು ಯಾವ ರೀತಿ ಅಂಥವೆಲ್ಲ ಬಿಟ್ಟಿದ್ದಾರೆ. ಆದಷ್ಟು ಹೆಚ್ಚಾಗಿ ಅಲ್ಪ ಸ್ವಲ್ಪ ಶಾಸ್ತ್ರ ಯಾವುದೋ ಒಂದಿಷ್ಟು ಮಾಡ್ತಾರೆ, ಅದು ಮಾತ್ರ ನಿಜ. ನೋಡಿ, ಇವೆಲ್ಲ ಈ ಮಡಿ ಮೈಲಿಗೆಯ ಒಂದು ಡಿಸ್ಕ್ರಿಮಿನೇಷನ್ ಭಾವನೆ. ಇದು ಭಾರತದಲ್ಲಿ ಹೆಚ್ಚಾಗಿ ಮೂಲತಃ ವೈದಿಕ ಪರಂಪರೆಯಲ್ಲಿ ಬೇರು ಬಿಟ್ಟಂಥ, ವರ್ಣ ವ್ಯವಸ್ಥೆಯಲ್ಲಿ ಬೇರು ಬಿಟ್ಟಂಥ ಒಂದು ನಂಬಿಕೆ ಇದು. ಈ ನಂಬಿಕೆ, ಇದನ್ನು ನಾವು ಮೂಢನಂಬಿಕೆ ಅನ್ನೋದೇ ವಿಧಿ ಇಲ್ಲ. ಯಾಕಂದರೆ ಇದರಲ್ಲಿ ಯಾವುದೇ ತಳಹದಿ ಇಲ್ಲ, ವೈಜ್ಞಾನಿಕತೆ, ತಿರುಳು, ಸತ್ಯ ಯಾವುದೂ ಇಲ್ಲ. ಇದನ್ನು ಯಾರು ಪ್ರೂವ್ ಮಾಡೋಕ್ಕಾಗಲ್ಲ ಇದನ್ನು. ಒಬ್ಬ ಮನುಷ್ಯ ಈ ನಾಗರ ಪಂಚಮಿ ಹಬ್ಬ ಎಲ್ಲರೂ ಮಾಡ್ತಾರೆ ನೋಡಿ. ನಾಗರ ಪಂಚಮಿ ಹೇಳ್ತೀನಿ, ನಾನು ಸಣ್ಣವನಿದ್ದಾಗ ಇವೆಲ್ಲ ಮಾಡಿರೋದು ಉಂಟು. ನಾಗಪ್ಪಗೆ ಹಾಲೆರೆದು ಒಳಗೆ ಬರ್ತಾರಲ್ಲ, ಅವ್ರ ಮನೆ ಒಳಗೆ ಯಾರಾದರೂ ಇದ್ದರೆ ತಗೊಂಡು ಒಂದಿಷ್ಟು ನೀರು ತಗೊಂಡೋಗಿ ಅವ್ರ ತಲೆ ಮೇಲೆ ಹಾಕಿ ಒಳಗೆ ಕರ್ಕೋಬೇಕು. ಇಲ್ಲ ಅವರೇ ಒಂದು ಕಪ್ಪಿನಲ್ಲಿ ನೀರು ತಗೊಂಬಂದು ಅದನ್ನಲ್ಲೇ ಹೊರಗಡೆ ಇಟ್ಟಾದರೂ ಹೋಗಿರ್ಬೋದು, ಅದನ್ನು ಅವರು ತಮ್ಮ ತಲೆ ಮೇಲೆ ಹಾಕ್ಕೊಂಡು ಒಳಗೆ, ಅಂದರೆ ಅವ್ರು ನಾಗಪ್ಪಗೆ ಹಾಲೇರಕ್ಕೆ ಹೋಗಿದ್ದು ನೋಡಿ, ದೇವ್ರಂತ ಅಲ್ಲಿ ಹಾಲೇರಕ್ಕೆ ಹೋಗಿರ್ತಾರೆ. ಆದರೆ ಒಳಗಡೆಗೆ ಅವ್ರು ಹಾಗೆ ಹೋಗಂಗಿಲ್ಲ. ಯಾಕಂದರೆ ಅವರು ಶೂದ್ರರಾಗಿದ್ದಾರೆ, ಟಾಬುವಾಗಿದ್ದಾರೆ ಅವರು. ಅದಕ್ಕೆ ಅವರು ತಲೆ ಮೇಲೆ ನೀರನ್ನು ಪ್ರೋಕ್ಷಿಸಿಕೊಂಡು ಶುದ್ಧೀಕರಣ ಮಾಡ್ಕೊಂಡು ಒಳಗೆ ಹೋದರು. ಇಂಥ ನಂಬಿಕೆಗಳು, ಇಂಥವು ಎಷ್ಟು ಬೇಕಾದ್ರೂ ಹೇಳ್ಬೋದು. ಒಂದು ದೇವಸ್ಥಾನಕ್ಕೆ ಸಂಬಂಧಪಟ್ಟು, ಒಂದು ಊರಿಗೆ ಸಂಬಂಧಪಟ್ಟು, ಒಂದು ಪ್ರದೇಶಕ್ಕೆ ಸಂಬಂಧಪಟ್ಟು ಹೇಳ್ಬೋದು. ಹಿಂದೆಲ್ಲ ಕೂಲಿ ಆಳುಗಳು ಹುಡ್ಕಕ್ಕೆ ಹೋಗೋದು. ಕೂಲಿ ಆಳು ಹುಡ್ಕಕ್ಕೆ ಹೋದಾಗ ಅಲ್ಲಿ ಎಲ್ಲ ಬೇರೆ ಬೇರೆ ರೀತಿಯ ಕೆಳವರ್ಗದ ತಳ ಸಮುದಾಯದ ಕೇರಿಗಳಲ್ಲಿ ತಿರುಗಾಡಿ ಬರಬೇಕು. ಬಂದಾಗ ಅವನು, ಯಾಕಂದರೆ ಎಲ್ಲೆಲ್ಲೂ ಹೋಗಿರ್ತಾನೆ, ಅವನು ಅಶುದ್ಧ, ಎಲ್ಲೋ ತಿರುಗಾಡಿರ್ತಾನಂತ ತಿರುಗಾಳಣ. ಇದಕ್ಕೇನಾದರೂ ಒಂದಿಟ್ಟು ವೈಜ್ಞಾನಿಕ ತಳಹದಿ ಐತೆ ಅಂದ್ಕೊಳ್ಳೋಣ. ಬೀದಿಯಲ್ಲಿ ಎಲ್ಲ ಅಡ್ಡಾಡಿ ಬಂದ, ಹೊರಗೆ ಹೋಗಿ ಬಂದ, ಸಾಮಾನ್ಯವಾಗಿ ಕಾಲು ಧೂಳಾಗಿರ್ತಾವಂತ ಕಾಲು ತೊಳ್ಕೊತಾರೆ, ಕಾಲು ಹೊಲಸಾಗಿರ್ತಾವಂತ ಇಂಥದ್ದೊಂದು ಭಾವಿಸ್ಬೋದು. ಆದರೆ ನಾವು ಇಷ್ಟ ತನಕ ಮಾತಾಡಿದ್ವಲ್ಲ, ಯಾರೋ ಒಬ್ಬನ ಹಾಲು ತಂದು ಕೊಟ್ಟ, ಅದು ಹಾಲಿನ ಚಮ್ಮ ಮೈಲಿಗೆ ಆತಂತಲೋ, ಅಥವಾ ಇನ್ನೊಬ್ಬರು ಹಗ್ಗ ಅದನ್ನು ನಂಗೆ ಕೊಡೋಕ್ಕೆ ಹಚ್ಚಬೇಕು, ಆದರೆ ಅದು ನಂಗೆ ಸಂಪರ್ಕಕ್ಕೆ ತರಂಗಿಲ್ಲ, ಅದಕ್ಕೆ ಒಂದಿಷ್ಟು ನೀರು ಹಾಕಿ ಶುದ್ಧೀಕರಣ ಮಾಡಬೇಕು. ಅಥವಾ ಇವರು ಮೈನೆರ್ತರು, ಇವರಿಂದ ಹೊಲೆ ಆಯಿತು, ಇವ್ರನ್ನ ಇಷ್ಟು ದಿವಸ ಹೊರಗೆ ಕುಂದಿಸ್ಬೇಕು, ಅದು ಹಾಗೆ ಅದಕ್ಕೆ ವೈಜ್ಞಾನಿಕವಾದ ಕಾರಣ ಕೊಡೋದು. ಬ್ಯಾಕ್ಟೀರಿಯಾ ಇರ್ತಾವೆ, ಅದಿರ್ತತಿ ಇದಿರ್ತತಿ ಅಂತ ಸುಳ್ಳೆ. ಇವೆಲ್ಲ ಹೇಳ್ತಕ್ಕಂಥವಲ್ಲ, ಇವು ಈ ವೈದಿಕ ವ್ಯವಸ್ಥೆಯ ಮೂಲದಿಂದ ಬಂದಂಥ ವಿಚಾರಗಳಿವು. ಅದರಿಂದ ಇವತ್ತಿನ ವಿಚಾರವಂತರಾದರೂ ಇಂಥವನ್ನು ಯಾವುದನ್ನು ನಾವು ನಂಬಬಾರದು, ಯಾವುದನ್ನು ಮನಸ್ಸಿಗೆ ತೆಗೆದುಕೊಳ್ಳಬಾರದು. ನಾವೇನು ಮಾಮೂಲಿಯಾಗಿ ಶುದ್ಧತೆ ಕಾಪಾಡಬೇಕು, ಕೈ ತೊಳ್ಕೊಂಡು ಊಟ ಮಾಡಬೇಕು, ಹೊರಗಡೆ ಬಂದಾಗ ನಮ್ಮ ಕೈ ಕಾಲು ತೊಳ್ಕೊಳ್ಳೋದು ಮತ್ತೊಂದು, ಅದೆಲ್ಲ ಸರಿಯದು. ಆದರೆ ಇಂಥ ನಂಬಿಕೆಗಳನ್ನು ಬಿಟ್ಟು ಬಿಡಬೇಕು. ಇವಕ್ಕೆ ಯಾವುದೇ ತಳಹದಿ ಇಲ್ಲ ನೋಡಿ. ಇದನ್ನು ಇವತ್ತು ಅಂಥ ರಾಜಕೀಯ ವಿಚಾರಗಳಲ್ಲಿ ಕೂಡ ಒಬ್ಬೊಬ್ಬ ದೊಡ್ಡ ನಾಯಕರುಗಳಿಗೆ, ಖರ್ಗೆ ಅಂತ ಒಬ್ಬ ನಾಯಕರುಗಳಿಗೆ ಅಪಮಾನ ಮಾಡ್ತಕ್ಕಂಥ, ಅದನ್ನು ಯಾರೋ ಒಬ್ಬರು ಬರೆದಿದ್ರು, ನಿಮಗೆ ಹಂಗದ ಅಪಮಾನ, ಯಾಕಂದರೆ ನೀವು ಆ ಕಟ್ಟೆ ಹತ್ತಿ ನಿಮ್ಮ ಕಾರ್ಯಕ್ರಮ ಮುಗಿಸ್ಕೊಂಡು ನೀವು ಹೋಗಿಬಿಟ್ರೆ ಮುಗಿದೋತು. ಆಮೇಲೆ ಅವ್ರು ಹೋದರೂ ತಮಗೆ ಬೇಕಾದ್ದನ್ನು ಸುದ್ದಿ ಮಾಡ್ಕೊಂಡ್ರು. ಅವ್ರು ಸುದ್ದಿ ಮಾಡ್ಕೊಂಡದಕ್ಕೂ ನಿಮಗೂ ಯಾವ ಸಂಬಂಧ ಇಲ್ಲ ಅಂತ. ಈ ರೀತಿ ಒಬ್ಬ ವ್ಯಕ್ತಿ ಫೇಸ್ಬುಕ್ನಲ್ಲಿ ಬರೆದಿದ್ದನ್ನು ನಾನು ಓದಿದೆ ನೋಡಿ. ಇವ್ರು ಹೆಂಗೆ ಇದನ್ನು ಸಗಣಿ ಸಾರ್ಸಕ್ಕೆ ಓಡಾಡ್ತಾರಂದರೆ, ಈ ವೈದಿಕ ವ್ಯವಸ್ಥೆಯ ದೋಷಗಳನ್ನು ಈ ರೀತಿ ಸಮರ್ಥನೆ ಮಾಡಿ, ಮೊಂಡುವಾದ ವಿತಂಡವಾದವನ್ನು ಹೂಡಿ ಸಮರ್ಥನೆ ಮಾಡೋಕ್ಕೆ ಓಡಾಡ್ತಾರೆ. ಈ ಗುಡಿ ತೊಳೆಯೋ ಶಾಸ್ತ್ರ ಹೇಳಿದ್ನಲ್ಲ, ಆ ಥರ ಭಕ್ತರು ಬಂದು ಹೋದ್ರಪ್ಪ, ಗುಡಿ ತೊಳೆಯೋದಕ್ಕೂ ನಿಮ್ಗೆ ಏನು ಸಂಬಂಧ? ಅದ್ರ ತೊಳೆಯೋ ಉದ್ದೇಶವಾದರೆ ಏನು? ಬೇರೆ ಬೇರೆ ಎಲ್ಲ ಜನ ಜಾತಿಯವರು ಅವರು ಇವರು ಬಂದು ಗುಡಿಯೆಲ್ಲ ಕೊಳಕಾಗಿತ್ತೋ ಅಥವಾ ಮೈಲಿಗೆ ಆಗಿತ್ತೋ ಅದಕ್ಕೆ ಶುದ್ಧಿ ಮಾಡೋದು ಅಂತಲೇ ಅರ್ಥ ಅದು. ಯಾವುದೋ ಒಬ್ಬ ಬ್ರಾಹ್ಮಣ ವ್ಯಕ್ತಿ ಕೊಡ ತಗೊಂಬಂದು ಇನ್ನೊಬ್ಬ ಶೂದ್ರ ವ್ಯಕ್ತಿ ಹಗ್ಗಕ್ಕೆ ನೀರು ಪ್ರೋಕ್ಷಿಸ್ತಕ್ಕಂಥದ್ರ ಉದ್ದೇಶ ಏನು? ಅದು ಶೂದ್ರವಾಗಿದೆ, ಅದು ಮೈಲಿಗೆಯಾಗಿದೆ ಅಂತ ತಾನೇ ಅದು. ಅದೇ ರೀತಿ ಕಟ್ಟೆಯ ಮೇಲೆ ಹತ್ತಿ ಅವರು ಒಂದು ದಿನ ಭಾಷಣ ಮಾಡಿ ಹೋದ್ರೆ ಇವರು ಇನ್ನೊಂದು ದಿನ ಹೋಗಿ ಅಲ್ಲಿ ಶುದ್ಧೀಕರಣ ಮಾಡಿದ್ರು. ಅರ್ಥ ಏನು? ಅದು ಶೂದ್ರವಾಗಿದೆ.
ಮೈಲಿಗೆ ಆಗಿದೆ, ಅದನ್ನು ನಾನು ನನಗೆ ಸಂಪರ್ಕಕ್ಕೆ ಬರುವಂತೆ ಮಾಡಬೇಕಂದ್ರೆ ಅದನ್ನು ಶುದ್ಧೀಕರಣಗೊಳಿಸ್ಬೇಕು ಅಂತ. ಮತ್ತು ಹಂಗೆ ಶುದ್ಧೀಕರಣ ಮಾಡಿದಾಗ ಅಪಮಾನ ಮತ್ತು ಆಗಲಿಲ್ಲ ಆ ವ್ಯಕ್ತಿಗೆ, ಆ ವ್ಯಕ್ತಿಯನ್ನು ಏನಂತ ಕಂಡಂಗಾಯ್ತು ಹಂಗಾದರೆ. ಹೀಗೆಲ್ಲ ಇದೆ. ಆದ್ದರಿಂದ ಇವತ್ತಿನ ವೈಜ್ಞಾನಿಕ ಯುಗದಲ್ಲಿ ಇಂಥ ಯಾವುದೇ ವಿಚಾರಗಳನ್ನು ನಂಬಬಾರದು. ಇಡೀ ನಮ್ಮ ವ್ಯವಸ್ಥೆ, ಈ ಮತಧರ್ಮ, ಅದರಲ್ಲೂ ಕೂಡ ಈ ಹಿಂದುತ್ವವಾದದ ಈ ವ್ಯವಸ್ಥೆ, ಈ ವಾದ ಏನದವಲ್ಲ ಇವೆಲ್ಲವೂ ಕೂಡ ಅನೇಕ ಪೊಳ್ಳು ನಂಬಿಕೆಗಳ ಒಂದು ಮೊತ್ತ ಅಂತ ಹೇಳದೆ ವಿಧಿಯಿಲ್ಲ. ಇಂಥವೆಷ್ಟೋ ಇದ್ದಾವೆ. ಅದರಲ್ಲೂ ಇದು ಮಡಿ ಮೈಲಿಗೆಯ ಒಂದು ವಿಚಾರ ಅಂತ ಇಷ್ಟು ಹೇಳ್ತಾ ಇದನ್ನು ಆಧುನಿಕ ಜನ ಇವತ್ತು ಯಾರೂ ನಂಬ್ತಕ್ಕಂಥ ಅವಶ್ಯಕತೆ ಇಲ್ಲ. ಇದು ನನ್ನ ಅಭಿಪ್ರಾಯ. ಇಲ್ಲ ನಾವು ನಂಬ್ತವಪ್ಪ, ನಾವು ಮಾಡೋದೇ ನಿಜ ಅಂದರೆ ಅದು ನಿಮಗೆ ಬಿಟ್ಟು ವಿಚಾರ. ಅದು ನಾನು ಮಾಡೋದೇ ಸಹಜ, ನಾನು ಮಾಡೋದೇ ಸರಿ, ನಾನು ಸಂಪ್ರದಾಯವಂತ, ನಮ್ಮ ಧರ್ಮ ಪರಂಪರೆಗೆ ಹಿಂದಿನಿಂದ ಸಾವಿರಾರು ವರ್ಷ ನಡ್ಕೊಂಬಂದಿದ್ದೆ, ಅದನ್ನು ನಾನು ಹಿಂಗೆ ಮಾಡ್ತೀನಿ, ಮಾಡ್ಕೋಬೋದು. ಆದರೆ ಒಂದು ವಿಚಾರ ಜ್ಞಾಪಕದಲ್ಲಿಟ್ಕೋಬೇಕು. ನಾನು ವೈಯಕ್ತಿಕ ನನ್ನ ಮನೆಯಲ್ಲಿ ನನ್ನ ಮನೆಗೆ ಸೀಮಿತವಾಗಿ, ನನಗೆ ಸೀಮಿತವಾಗಿ ನಾನೇನಾದರೂ ಮಾಡಿಕೊಳ್ಳಿ. ಆದರೆ ಸಾರ್ವಜನಿಕ ಕ್ಷೇತ್ರದಲ್ಲಿ ಇವುಗಳನ್ನು ಮಾಡಬಾರ್ದು. ಈಗ ಒಂದು ಶಾಲೆ ಕಾಲೇಜ್ ಇರ್ತೈತಿ, ಒಂದು ಮೈದಾನ ಇರ್ತೈತಿ, ಯಾವುದೋ ಒಂದು ವೇದಿಕೆ, ದೊಡ್ಡ ಊರಿಗೆ ಸಂಬಂಧಪಟ್ಟದ್ದು ಒಂದು ಇರ್ತೈತಿ. ಅಲ್ಲಿ ಈ ರೀತಿ ನಮ್ಮ ನಂಬಿಕೆ ಆಚರಣೆಗಳನ್ನು ತೋರಿಸಿ ಅದನ್ನು ಬೇರೊಬ್ಬರಿಗೆ ಅವಮಾನವಾಗುವ ರೀತಿಯಲ್ಲಿ ನಮ್ಮ ವರ್ತನೆಯನ್ನು ನಾವು ಮಾಡಬಾರ್ದು. ಅದು ತಪ್ಪದು. ಅದು ಮತ್ತು ಅಟ್ರಾಸಿಟಿ ಆಗ್ತದೆ. ಅದು ಸಾರ್ವಜನಿಕ ನನ್ನ ಮನಸ್ಸಿನೊಳಗೆ ನಾನು 100 ಬೈಕ್ ಹೇಳಿ, ಆದರೆ ಹೊರಗಡೆ ಬಂದು ನೀನು ನಿಂತ ಬೈದರೆ ಅದು ತಪ್ಪಾಗ್ತದೆ. ಅದು ಅದರಿಂದ ನಿಮ್ಮ ವೈಯಕ್ತಿಕ ನೀವು ಬೇಕಾದ ಮಾಡ್ಕೋಬೋದು. ನಿಮ್ಮ ನಂಬಿಕೆ ನಿಮಗೆ ಬಿಟ್ಟು ವಿಚಾರ. ಅದು ವೈಜ್ಞಾನಿಕವೋ ಅವೈಜ್ಞಾನಿಕವೋ ನಿಮಗೆ ನೀವೇ ತಿಳಿದು ಅದನ್ನ ನಿರ್ಣಯ ನೀವು ತಗೋಬೋದು. ನಾನು ಏನು ಮಾಡಬೇಕು, ಏನು ಬಿಡಬೇಕು ಅಂತ. ಮತ್ತು ಅಷ್ಟು ಕಟ್ಟುನಿಟ್ಟಾಗಿ ಮಾಡುವಂಥವರು ಬೇರೊಬ್ಬರು ಹಗ್ಗಕ್ಕೆ ತೊಗೊಂಬಂದು ನೀರು ಪ್ರೋಕ್ಷಿಸಿ ನೀರು ತಗೊಂಡು ಹೋಗೋದು, ಅದು ಇನ್ನೂ ಮೂರ್ಖತನ. ಅದು ತಮ್ಮದೇ ಆದ ಆವರಣದಲ್ಲಿ ತಮ್ಮದೇ ಆದ ಸ್ವಂತ ಬಾವಿಯನ್ನು ಮಾಡ್ಕೋಬೇಕು ಅಲ್ವಾ? ಅದು ಕರೆಕ್ಟ್. ಅದು ಈ ರೀತಿ ಮಾಡ್ತಕ್ಕಂಥ ಅವಶ್ಯಕತೆ ಏನಿದೆ? ಇದರಿಂದ ಇವೆಲ್ಲ ಪೊಳ್ಳುತನಗಳಿದ್ದಾವೆ ಅನ್ನೋದನ್ನು ನಾನು ಹೇಳ್ದ ಈ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ.